ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ಇವತ್ತು ನಾನು ಹಳೇ ಕಾಲದಲ್ಲಿ ಮೀನಿನ ಹುಳಿ ಅಂದರೆ ಮೀನಿನ ಸಾಂಬಾರನ್ನ, ಫಿಶ್ ಸಾಂಬಾರನ್ನ ಹೇಗೆ ಮಾಡ್ತಾಯಿದ್ರು ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಮೊದಲಿಗೆ ನಾನು ಫಿಶ್ನ ತೊಗೊಂಡಿದ್ದೀನಿ, ಅದನ್ನು ಚೆನ್ನಾಗಿ ತೊಳಿತಾ ಇದ್ದೀನಿ. ನಾವು ಒಂದು 7 kg ಆಗುವಷ್ಟು ಫಿಶ್ನ ಕಟ್ ಮಾಡಿಸಿದ್ವಿ. ಅದರಲ್ಲಿ ಒಂದು ಕಾಲು ಭಾಗ ಆಗುವಷ್ಟು ಸಾಂಬಾರಿಗೆ ಮಾತ್ರ ಹಾಕ್ತಾಯಿದ್ದೀನಿ. ಅಂದರೆ ತಲೆ, ಫಿಶ್ದು ತಲೆ ಮತ್ತು ಬಾಲ ಎಲ್ಲ ಬರುತ್ತಲ್ಲ, ಅದೆಲ್ಲ ಕಬಾಬ್ ಮಾಡೋಕ್ಕೆ ಚೆನ್ನಾಗಿರಲ್ಲ. ಅದಕ್ಕೆ ಅದನ್ನು ಸಾಂಬಾರು ಮಾಡೋಕ್ಕೆ ಅಂತ ಎತ್ತಿಟ್ಕೊಂಡು ಅದನ್ನು ಸಾಂಬಾರು ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಮೊದಲಿಗೆ ಫಿಶ್ನ ಚೆನ್ನಾಗಿ ತೊಳ್ಕೊಬೇಕಾಗತ್ತೆ. ಫಿಶಲ್ಲಿರೋ ಸ್ಮೆಲ್ಲು ಹೋಗಬೇಕು ಅಂತ ಅಂದರೆ ಈ ಹರಳೆಣ್ಣೆ ಅಂದರೆ ಕ್ಯಾಸ್ಟರ್ ಆಯಿಲ್ನ ಹಾಕಿದ್ರೆ ಅದರಲ್ಲಿರೋ ಸ್ಮೆಲ್ ಹೋಗುತ್ತೆ ಅಂತ ನಮ್ಮ ತಾತ ನನಗೆ ಹೇಳಿದರು. ಅದಕ್ಕೋಸ್ಕರ ನಾನು ಆ ಎಣ್ಣೆನ ಸೇರಿಸ್ತಾ ಇದ್ದೀನಿ. ಅರಿಶಿನ ಹಾಕಿ ಸಹ ತೊಳಿತಾರೆ, ಅಥವಾ ರಾಗಿ ಹಿಟ್ಟನ್ನು ಹಾಕಿ ಸಹ ಕೆಲವರು ತೊಳಿತಾರೆ. ಮತ್ತು ನಾನು ಸ್ವಲ್ಪ ಒಂದು ಹಿಡಿ ಆಗುವಷ್ಟು ಈರುಳ್ಳಿನ ಚೆನ್ನಾಗಿ ಜಜ್ಜಿನೂ ಸಹ ಸೇರಿಸ್ಕೊತಾ ಇದ್ದೀನಿ. ಅದನ್ನು ಹಾಕೋದ್ರಿಂದ ಫಿಶಲ್ಲಿರೋ ಸ್ಮೆಲ್ಲು ಕಡಿಮೆ ಆಗುತ್ತೆ. ನಾವು ಯಾವುದೇ ರೆಸಿಪಿ ಮಾಡಿದ್ರೂ ಸಹ ಅದು ನಮಗೆ ಫ್ಲೇವರು, ಫಿಶ್ದು ಸ್ಮೆಲ್ಲು ಜಾಸ್ತಿ ಬರಲ್ಲ. ಅದಕ್ಕೋಸ್ಕರ ಚೆನ್ನಾಗಿ ನಾನು ತೊಳ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಜಾಸ್ತಿ ನೀರನ್ನು ಸೇರಿಸ್ಕೊಂಡು ತೊಳ್ಕೊಬೇಕು, ಆವಾಗ ಅದರಲ್ಲಿರೋ ಸ್ಮೆಲ್ಲೆಲ್ಲ ಹೋಗುತ್ತೆ. ನಾನೀಗ ಎಣ್ಣೆ ಎಲ್ಲ ಹಾಕಿದ್ನಲ್ಲ, ಅದಕ್ಕೆ ಒಂದು 2 ರಿಂದ 3 ಸಲ ಚೆನ್ನಾಗಿ ತೊಳ್ಕೊಂಡಿದ್ದೀನಿ. ಚೆನ್ನಾಗಿ ತೊಳ್ಕೊಂಡು ನಾನು ಸಾಂಬಾರ್ಗೆ ಯಾವ್ದು ಬೇಕೋ ಅದನ್ನು ಬೇರೆ ಎತ್ತಿಟ್ಕೊಂಡಿದ್ದೀನಿ. ಈಗ ಹೇಗೆ ಮಾಡೋದು ಸಾಂಬಾರಿಗೆ ಮಸಾಲೆ ಅನ್ನೋದನ್ನ ತೋರಿಸ್ತೀನಿ. ಒಂದು ಕಡಾಯಿನ ತೊಗೊಂಡಿದ್ದೀವಿ, ಅಂದರೆ ಬಾಣಲಿನ ತೊಗೊಂಡಿದ್ದೀನಿ. ಅದಕ್ಕೆ ಒಂದು 2 ರಿಂದ 3 ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ನಾನು ಕೊಬ್ಬರಿ ಎಣ್ಣೆನ ಜಾಸ್ತಿ ಯೂಸ್ ಮಾಡ್ತೀನಿ ಅಡುಗೆಗೆಲ್ಲ, ಮತ್ತು ನಮ್ಮ ಅಜ್ಜಿ ಮನೆಯಲ್ಲೂ ಕೊಬ್ಬರಿ ಎಣ್ಣೆನೇ ಇಟ್ಕೊಂಡಿದ್ದೀನಿ. ಅದಾದಮೇಲೆ ಒಂದು 2 ಪೀಸ್ ಆಗುವಷ್ಟು, ಅಂದರೆ 1 ಇಂಚ್ ಆಗುವಷ್ಟು ಚಕ್ಕೆನ ಸೇರಿಸ್ಕೊಂಡಿದ್ದೀನಿ. ಅದು ಚಕ್ಕೆ ಚೆನ್ನಾಗಿ ಫ್ಲೇವರ್ ಬಿಟ್ಕೋಬೇಕು ಎಣ್ಣೆಲಿ, ಆವಾಗ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಅದಕ್ಕೆ. ಮತ್ತು ಒಂದು 5 ರಿಂದ 6 ಲವಂಗನ ಸೇರಿಸ್ತಾ ಇದ್ದೀನಿ. ಮತ್ತು ಒಂದು ಅರ್ಧ ಸ್ಪೂನ್ ಆಗುವಷ್ಟು ಮೆಂತ್ಯನ ಹಾಕಿದ್ದೀನಿ. ಮೆಂತ್ಯನ ಸಪ್ರೇಟಾಗಿ ಹುರಿದು ಪುಡಿ ಮಾಡಿ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ, ಅಥವಾ ಎಣ್ಣೆಲಿ ಹಾಕಿದ್ರೂ ಚೆನ್ನಾಗಿರುತ್ತೆ. ಮತ್ತು ಶುಂಠಿ ಮತ್ತು ಬೆಳ್ಳುಳ್ಳಿನ ಸೇರಿಸಿದ್ದೀನಿ. ಮತ್ತು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಒಣಮೆಣ್ಸಿನ್ಕಾಯಿನ ಸೇರಿಸಿದ್ದೀನಿ. ನಮ್ಮ ಮನೇಲಿ ಖಾರ ತುಂಬ ಕಡಿಮೆ ತಿಂತಾರೆ. ನಮ್ಮ ತಾತಂಗಂತೂ ಖಾರ ಅಂದರೆ ಇಷ್ಟ ಆಗಲ್ಲ, ಅದಕ್ಕೋಸ್ಕರ ನಾನು ಕಡಿಮೆ ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಒಂದು 4 ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಖಾರ ಇದ್ದರೆ ನಮ್ಮ ತಾತ ಊಟನೇ ಮಾಡಲ್ಲ, ಅದಕ್ಕೋಸ್ಕರ ನಾನು ಖಾರನ ಸ್ವಲ್ಪ ಕಡಿಮೆನೇ ತೋರಿಸಿದ್ದೀನಿ. ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕ್ಕೋಬೋದು. ಮತ್ತು 1 ಸ್ಪೂನ್ ಆಗುವಷ್ಟು ಅರಿಶಿನೂ ಸಹ ಸೇರಿಸ್ಕೊಂಡಿದ್ದೀನಿ. ಎಲ್ಲದನ್ನೂ ಚೆನ್ನಾಗಿ ಎಣ್ಣೆಯಲ್ಲಿ ಹುರ್ಕೊತಾ ಇದ್ದೀನಿ. ಈರುಳ್ಳಿ ಎಲ್ಲ ಸಾಫ್ಟ್ ಆಗಬೇಕು, ಆ ಥರ ಚೆನ್ನಾಗಿ ಎಣ್ಣೆಯಲ್ಲಿ ಹುರಿಬೇಕಾಗುತ್ತೆ. ಅದಾದಮೇಲೆ 1-2 ಮೀಡಿಯಮ್ ಸೈಜ್ ಟೊಮೆಟೊನ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಅದು ಸಹ ಸಾಫ್ಟ್ ಆಗಬೇಕು. ಮತ್ತು ಒಂದು 2 ಸ್ಪೂನ್ ಆಗುವಷ್ಟು ಕಡಲೆನ ಸೇರಿಸಿದ್ದೀನಿ. ಮತ್ತು ಒಂದು ಅರ್ಧ ಸ್ಪೂನ್ ಆಗುವಷ್ಟು ಗಸಗಸೆ, ಒಂದು ಅರ್ಧ ಕಪ್ ಆಗುವಷ್ಟು ಹಸಿಕಾಯಿ, ಮತ್ತು 1 ಇಡಿ ಕೊತ್ತಂಬರಿ ಸೊಪ್ಪು, ಮತ್ತು ಒಂದು ಅರ್ಧ ಇಡಿ ಆಗುವಷ್ಟು ಪುದೀನೂ ಸಹ ಸೇರಿಸ್ಕೊಂಡು ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಎಣ್ಣೆಯಲ್ಲಿ ಅದು ಚೆನ್ನಾಗಿ ಸಾಫ್ಟ್ ಆಗಬೇಕು. ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಿಮಗೆ ತುಂಬ ತಳ ಹಿಡಿತಾ ಇದೆ ಅಂದರೆ ತಳ ಅಂಟ್ತಾ ಇದೆ ಅನಿಸಿದ್ರೆ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ನೀವು ಹುರ್ಕೋಬೋದು. ಅದಾದಮೇಲೆ ಒಂದು 4 ರಿಂದ 5 ಸ್ಪೂನು, ಅಂದರೆ ಟೇಬಲ್ ಸ್ಪೂನ್, ದೊಡ್ಡ ಸ್ಪೂನಲ್ಲಿ 4 ರಿಂದ 5 ಸ್ಪೂನ್ ಆಗುವಷ್ಟು ನಾನು ಸಾಂಬಾರು ಪುಡಿ ಅಂದರೆ ಧನಿಯದ ಪುಡಿನ ಸೇರಿಸಿದ್ದೀನಿ. ಧನಿಯದ ಪುಡಿ ಅಥವಾ ಸಾಂಬಾರು ಪುಡಿನ ಸೇರಿಸ್ಬೋದು. ಸಾಂಬಾರು ಪುಡಿಲಿ ಖಾರ ಇದ್ದರೆ ನೀವು ಮೆಣಸಿನ್ಕಾಯಿನ ಸ್ಕಿಪ್ ಮಾಡ್ಬೋದು. ನಾನು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ, ಯಾಕಂದರೆ ತಳ ಹಿಡಿತಾ ಇತ್ತು, ಅದಕ್ಕೋಸ್ಕರ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ, ಎತ್ತಿಟ್ಕೊಂಡಿದ್ದೀನಿ. ಅದು ಚೆನ್ನಾಗಿ ಮಿಕ್ಸ್ ಮಾಡಿ ಅದು ಆರಿದ್ಮೇಲೆ ಮಿಕ್ಸಿ ಜಾರಿಗೆ ಸೇರಿಸ್ಕೋಬೇಕಾಗತ್ತೆ.
ಮತ್ತು ನಾನು ಬ್ಯಾಡಗೆ ಮೆಣಸಿನ್ಕಾಯಿನ ಒಗ್ಗರಣೆಯಲ್ಲೇ ಹಾಕಿರಲಿಲ್ಲ, ಅದಕ್ಕೆ ಅದನ್ನು ಪೇಸ್ಟ್ ಮಾಡಿ ಒಂದು 2 ಸ್ಪೂನ್ ಆಗುವಷ್ಟು ಹಾಕಿದ್ದೇನೆ. ಯಾಕಂದರೆ ಕಲರು ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ಚೆನ್ನಾಗಿ ರುಬ್ಕೊಂಡು ಎತ್ತಿಟ್ಕೊಂಡಿದ್ದೀನಿ ಈಗ ಮಸಾಲೆನ. ಈಗ ರುಬ್ಬಿರೋ ಅಂಥ ಮಸಾಲೆನ ಒಂದು ಪಾತ್ರೆಗೆ ಸೇರಿಸ್ಕೋಬೇಕು. ಅದಕ್ಕಿಂತ ಮುಂಚೆ ಹುಣಸೆ ಹಣ್ಣನ್ನು ನೆನೆಸಿಡಬೇಕು. ಆದಷ್ಟು ಒಂದು 2 ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣನ್ನ ಚೆನ್ನಾಗಿ ನೆನೆಸಿಡಬೇಕು. ನಮ್ಮ ಅಜ್ಜಿ ಸ್ವಲ್ಪ ಜಾಸ್ತಿ ನೆನೆಸ್ಬಿಟ್ಟಿದ್ರು, ಅದಕ್ಕೆ ಅದು ಜಾಸ್ತಿ ಕಾಣಿಸ್ತಿದೆ ಅಷ್ಟೇ. ನಾನು ರುಬ್ಬಿರೋ ಮಸಾಲೆನ ಒಂದು ಪಾತ್ರೆಗೆ ಹಾಕ್ತಾಯಿದ್ದೀನಿ. ಮತ್ತು ಇದು ಮಿಕ್ಸಿ ಜಾರ್ನೆಲ್ಲ ತೊಳೆದು ಅದನ್ನು ಸೇರಿಸ್ಕೊಂಡಿದ್ದೀನಿ. ಈಗ ಹುಣಸೆ ರಸನ ಸಪ್ರೇಟ್ ಮಾಡಬೇಕಾಗುತ್ತೆ. ನಾನು ಒಂದು ಬೇರೆ ಪಾತ್ರೆಗೆ ಹುಣಸೆ ರಸನ ತೆಗಿತಾಯಿದ್ದೀನಿ. ಯಾಕಂತಂದರೆ ಅದು ಹುಣಸೆ ಸಿಪ್ಪೆ ಎಲ್ಲ ಇರುತ್ತಲ್ಲ, ಅದಕ್ಕೋಸ್ಕರ ಅದು ಹುಣಸೆ ರಸನ ಸಪ್ರೇಟ್ ಮಾಡ್ಕೊಂಡಿದ್ದೀನಿ. ನಾನು ಇಷ್ಟು ಕಂಪ್ಲೀಟಾಗಿ ಹುಣಸೆ ಹುಳಿನ ಸೇರಿಸ್ತಾ ಇಲ್ಲ. ಅಂದರೆ ನಮ್ಮ ಅಜ್ಜಿ ಸ್ವಲ್ಪ ಜಾಸ್ತಿ ನೆನೆಸಿದ್ರು, ಅದರಲ್ಲಿ ಅರ್ಧ ಆಗುವಷ್ಟು ಸೇರಿಸ್ತಾ ಇದ್ದೀನಿ. ಅಂದರೆ ಒಂದು 2 ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣು ಹಾಕಿದ್ರೆ ಚೆನ್ನಾಗಿರುತ್ತೆ. ಹುಣಸೆ ಹುಳಿ ಅಂದರೆ ಮೀನಿನ ಹುಳಿ ಅಂತ ಅಂದ್ರೇ ಹುಳಿ ಜಾಸ್ತಿ ಇರಬೇಕು. ಹುಳಿ ಜಾಸ್ತಿ ಇದ್ರೇ ಸಾಂಬಾರು ತುಂಬ ಚೆನ್ನಾಗಿರುತ್ತೆ. ಏನಕ್ಕೆ ಹುಳಿ ಜಾಸ್ತಿ ಹಾಕ್ತಾರೆ ಅಂತಂದರೆ ಮೀನಲ್ಲಿರೋ ಸ್ಮೆಲ್ಲು ತಿನ್ನಬೇಕಾದ್ರೆ ಅಂದರೆ ಅದು ಗೊತ್ತಾಗಬಾರ್ದು ಅಂತ ಅಷ್ಟೇ. ಈಗ ಒಗ್ಗರಣೆ ಹಾಕ್ತಾಯಿದ್ದೀನಿ. ಒಂದು ಪಾತ್ರೆ ತೊಗೊಂಡಿದ್ದೀನಿ ದೊಡ್ಡದು. ಅದಕ್ಕೆ ಸ್ವಲ್ಪ ಎಣ್ಣೆ, ಒಂದು 2 ಸ್ಪೂನ್ ಆಗುವಷ್ಟು ಕಡಿಮೆನೇ ಎಣ್ಣೆ ಸೇರಿಸ್ಕೋಬೇಕು. ಯಾಕಂದರೆ ಫಿಶಲ್ಲೂ ಸ್ವಲ್ಪ ಎಣ್ಣೆ ಬಿಡುತ್ತೆ. ಮತ್ತು 1 ಸ್ಪೂನ್ ಆಗುವಷ್ಟು ಸಾಸಿವೆನ ಸೇರಿಸಿದ್ದೀನಿ. ನೀವು ಒಗ್ಗರಣೆಗೆ ಬೇಕಿದ್ರೆ ಈರುಳ್ಳಿನೂ ಸಹ ಜಜ್ಜಿ ಹಾಕ್ಬೋದು, ಚೆನ್ನಾಗಿರುತ್ತೆ. ಮತ್ತು ಕರ್ಬೇವಿನ ಸೊಪ್ಪು, 1 ಹಿಡಿ ಆಗುವಷ್ಟು ಕರ್ಬೇವಿನ ಸೊಪ್ಪನ್ನ ಹಾಕಿದ್ದೀನಿ. ಮತ್ತು ನಾವು ಮಸಾಲ ಎಲ್ಲ ರೆಡಿ ಮಾಡಿದ್ವಲ್ಲ, ಅದನ್ನು ಆ ಪಾತ್ರೆಗೆ ಸೇರಿಸ್ತಾ ಇದ್ದೀನಿ. ಇವಾಗ ನೀರು ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಬೇಕಾಗುತ್ತೆ. ನಾನು ಸ್ವಲ್ಪ ನೀರನ್ನು ಜಾಸ್ತಿ ಸೇರಿಸಿದ್ದೀನಿ. ಮೊದಲು ಸಾಂಬಾರಿಗೆ ನೀರನ್ನು ಜಾಸ್ತಿ ಸೇರಿಸ್ಬೇಕು, ತೆಳುವಾಗಿ ಮಾಡ್ಕೋಬೇಕು. ಯಾಕಂತಂದರೆ ಈ ಸಾಂಬಾರು ಚೆನ್ನಾಗಿ ಕುದಿಸಿ ಅದು ಫುಲ್ ಇರೋದು ಅರ್ಧಕ್ಕೆ ಬರಬೇಕು, ಆ ಥರ ಕುದಿಸ್ಬೇಕು. ಆವಾಗೇ ಈ ಸಾಂಬಾರು ತುಂಬ ಟೇಸ್ಟ್ ಇರುತ್ತೆ. ಅದಲ್ಲದೆ ಈ ಸಾಂಬಾರು ಯಾವುದೇ ಕಾರಣಕ್ಕೂ ಉಕ್ಕಿ ಈಚೆ ಬರಬಾರ್ದು, ಆವಾಗ ಟೇಸ್ಟ್ ಹೋಗ್ಬಿಡುತ್ತೆ ಅಂತ ಹೇಳ್ತಾರೆ, ಅಜ್ಜಿದಿರು ಹೇಳ್ತಾರೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಷ್ಟೇ. ಚೆನ್ನಾಗಿ ಅದನ್ನು ಕುದಿಸ್ಬೇಕಂದ್ರೆ ಒಂದು ಪಾತ್ರೆಯಲ್ಲಿ ಫುಲ್ ಇದ್ದರೆ ಅದರಲ್ಲಿ ಅರ್ಧ ಆಗೋಷ್ಟು ಕುದಿಸಿದ್ರೆ ಸಾಂಬಾರು, ಫಿಶ್ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ಅಂತ ನಮ್ಮ ಅಜ್ಜಿ ನನಗೆ ಹೇಳ್ಕೊಟ್ಟಿದ್ರು. ಅದಕ್ಕೆ ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಮತ್ತು ಈ ಸಾಂಬಾರು ಫುಲ್ಲು ಅರ್ಧ ಆಗುತ್ತಲ್ಲ, ಆ ಟೈಮಿಗೆ ಉಪ್ಪನ್ನ ಹಾಕಬೇಕು. ಮೊದಲೇ ಉಪ್ಪು ಹಾಕಿದ್ರೆ ಏನಾಗುತ್ತೆ, ನಾವು ಜಾಸ್ತಿ ಸಾಂಬಾರಿದೆ ಅಂತ ಅಂದ್ಬಿಟ್ಟು ಉಪ್ಪನ್ನ ಜಾಸ್ತಿ ಸೇರಿಸ್ಬಿಡ್ತೀವಿ. ಆವಾಗ ಉಪ್ಪು ಜಾಸ್ತಿ ಆಗಿಬಿಡುತ್ತೆ, ಆವಾಗ ರುಚಿ ಹಾಳಾಗುತ್ತೆ. ಅದಕ್ಕೋಸ್ಕರ ಮತ್ತು ನಾನು ಮೀಡಿಯಮ್ ಫ್ಲೇಮ್ಗೆ ಇಟ್ಕೊಂಡು ಈಗ ಸಾಂಬಾರೆಲ್ಲ ಕಡಿಮೆ ಆದಮೇಲೆ ಮೀಡಿಯಮ್ ಫ್ಲೇಮ್ಗೆ ಇಟ್ಕೊಂಡು ನಾನು ಫಿಶನ್ನು ಸೇರಿಸ್ತಾ ಇದ್ದೀನಿ. ಅಂದರೆ ಫಿಶ್ದು ತಲೆ, ಬಾಲ ಆ ಥರ ಇದೆಲ್ಲ ಇರುತ್ತಲ್ಲ ಪೀಸಸ್ಸು, ಅದನ್ನು ಸಾಂಬಾರು ಮಾಡ್ತಾಯಿದ್ದೀನಿ. ಮಿಕ್ಕಿದ್ದನ್ನ ಕಬಾಬ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಆ ಕಬಾಬ್ ರೆಸಿಪಿನ ಮುಂದಿನ ವೀಡಿಯೋದಲ್ಲಿ ತೋರಿಸ್ತೀನಿ. ಈಗ ಎಲ್ಲದನ್ನು ಚೆನ್ನಾಗಿ ಈಗ ಸಾಂಬಾರಲ್ಲಿ ಸೇರಿಸಿದ್ಮೇಲೆ ಯಾವುದೇ ಕಾರಣಕ್ಕೂ ಸೌಟನ್ನು ಅದ್ರ ಮಿಕ್ಸ್ ಮಾಡಬಾರ್ದು, ಅಂದರೆ ತಿರುಗಬಾರ್ದು. ಈಗ ನಾರ್ಮಲ್ ಸಾಂಬಾರು, ಬೇರೆ ಸಾಂಬಾರಾದರೆ ನಾವು ಹಾಕಿದ ತಕ್ಷಣವೇ ತಿರುಗ್ತೀವಿ. ಬಟ್ ಫಿಶ್ ಸಾಂಬಾರು ಯಾವುದೇ ಕಾರಣಕ್ಕೂ ತಿರುಗಬಾರ್ದು. ಯಾಕೆ ಅಂದರೆ ಅದೆಲ್ಲ ಕದ್ರಿ ಹೋಗುತ್ತೆ. ಫಿಶ್ ಎಲ್ಲ ಫುಲ್ಲು ಕದ್ರುಬಿಟ್ಟು ಫುಲ್ಲು ಮಿಕ್ಸ್ ಆಗಿಬಿಡುತ್ತೆ ಸಾಂಬಾರು ಜೊತೆ, ಸಪ್ರೇಟ್ ಪೀಸಸ್ ಸಿಗಲ್ಲ. ಅದಕ್ಕೋಸ್ಕರ ನೋಡಿ ಎಷ್ಟು ಚೆನ್ನಾಗಿದೆ. ಒಂದು 5 ರಿಂದ 10 ನಿಮಿಷ ಒಂದು ಪ್ಲೇಟನ್ನು ಕ್ಲೋಸ್ ಮಾಡಿ ಬೇಯಿಸ್ಕೊಂಡ್ರೆ ಆಗುತ್ತೆ. ಕಂಪ್ಲೀಟಾಗಿ ಫಿಶ್ ಸಾಂಬಾರು ರೆಡಿ ಆಗುತ್ತೆ. ನಾನೀಗ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ತೆಗಿಯೋಕ್ಕೆ ಆಗ್ತಾಯಿಲ್ಲ, ಅಷ್ಟು ಚೆನ್ನಾಗಿ ಬೆಂದಿದೆ. ಸೂಪರ್ ಟೇಸ್ಟಿಯಾಗಿರುವಂಥ ಹಳೇ ಕಾಲದ ಮೀನಿನ ಹುಳಿ ರೆಸಿಪಿ ರೆಡಿ ಆಯಿತು. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಸಹ ಕ್ಲಿಕ್ ಮಾಡಿ ಹಾಲ್ ಅಂತ ಕೊಡಿ.